ಒಂದು ದಿನ ಮಹಾತ್ಮರಾದ ಶೇಖ್ ರಿಫಾಯಿ ರಲಿಯಲ್ಲಾಹು ಅನ್ಹುರವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ರೌಲಾ ಶರೀಫಿನ ಬಳಿ ಬಂದು ವಿನಯಾನ್ವಿತರಾಗಿ ನಿಂತು ಹೃದಯಾಂತರಾಳದಿಂದ ಅಸ್ಸಲಾಮು ಅಲೈಕುಂ ಯಾ ಜದ್ದಿ ಎಂದು ಸಲಾಂ ಹೇಳಿದಾಗ, ವ ಅಲೈಕುಮುಸ್ಸಲಾಂ ಯಾ ವಲದಿ, ಓ ನನ್ನ ಮುದ್ದು ಕಂದ, ನಿನ್ನ ಸಲಾಮನ್ನು ನಾನು ಸ್ವೀಕರಿಸಿದ್ದೇನೆ ಎಂಬ ಅಶರೀರವಾಣಿಯೊಂದು ರೌಲಾ ಶರೀಫ್ನಿಂದ ಹೊರಬರುತ್ತೆ. ಆ ಸಮಯ ಮಸ್ಜಿದುನ್ ನಬವಿಯಲ್ಲಿದ್ದ ಪ್ರತಿಯೊಬ್ಬರೂ ಆ ಅಶರೀರವಾಣಿಯನ್ನು ಕೇಳುತ್ತಾರೆ. ತಕ್ಷಣ ಶೇಖ್ ರಿಫಾಯಿ ರಲಿಯಲ್ಲಾಹು ಅನ್ಹುರವರ ಮುಖ ವಿವರ್ಣಗೊಂಡಿತು. ಶರೀರವನ್ನು ನಿಯಂತ್ರಿಸಲಾಗದೆ ಮಂಡಿಯೂರಿದರು. ದುಃಖ ಸಹಿಸಲಾಗದೆ ದೀರ್ಘ ಸಮಯ ಬಿಕ್ಕಿ ಬಿಕ್ಕಿ ಅತ್ತು ಕೊನೆಯದಾಗಿ ಹೇಳುತ್ತಾರೆ, ಫಿ ಹಾಲತಿಲ್ ಬುಅದಿ ರೂಹಿ ಕುಂತು ಉರ್ಸಿಲುಹಾ ತುಕಬ್ಬಿಲುಲ್ ಅರ್ಳ ಅನ್ನೀ ವಹಿಯ ನಾಯಿಬತಿ ವಹಾದಿಹಿ ದೌಲತುಲ್ ಅಶ್ಬಾಹಿ ಕದ್ ಹದರತ್ ಫಂದುದ್ ಯಮೀನಕ ಕೈ ತಹವಾ ಬಿಹಾ ಶಫತಿ. ಓ ನನ್ನ ಪ್ರೀತಿಯ ಪ್ರವಾದಿಯರೇ, ನಾನು ಅದೆಷ್ಟೋ ವಿದೂರದಿಂದ ತಮ್ಮ ಸನಿಹಕ್ಕೆ ರೋಹನ್ನು ಸಮರ್ಪಿಸುತ್ತಿದ್ದಂತಹ ವ್ಯಕ್ತಿಯಾಗಿದ್ದೇನೆ. ಈಗ ನೇರವಾಗಿ ತಮ್ಮ ಸನ್ನಿಧಿಗೆ ತಲುಪಿದ್ದೇನೆ. ತಮ್ಮ ಪವಿತ್ರವಾದ ಹಸ್ತಕ್ಕೆ ಮುತ್ತಿಕ್ಕಬೇಕೆಂಬ ಆಸೆಯು ನನ್ನ ಮನದಾಳದಿಂದ ಹುಟ್ಟಿದೆ. ದಯವಿಟ್ಟು ತಮ್ಮ ಪವಿತ್ರ ಹಸ್ತವನ್ನೊಮ್ಮೆ ನನ್ನೆಡೆಗೆ ಚಾಚುವಿರಾ. ತಕ್ಷಣ ರೌಲಾ ಶರೀಫಿನಿಂದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪರಿಮಳ ಬೀರುವ ಪವಿತ್ರ ಹಸ್ತವು ಹೊರಬಂತು. ಸಂತೋಷ ತಾಳಲಾರದೆ ಮಹಾತ್ಮರಾದ ಶೇಖ್ ರಿಫಾಯಿ ರಲಿಯಲ್ಲಾಹು ಅನ್ಹುರವರು ಆ ಪವಿತ್ರವಾದ ಹಸ್ತವನ್ನು ಕಣ್ತುಂಬ ನೋಡುತ್ತಾ ಹಲವಾರು ಬಾರಿ ಚುಂಬಿಸುತ್ತಾರೆ, ಮತ್ತಷ್ಟು ಚುಂಬಿಸುತ್ತಾರೆ. ಅಲ್ಲಾಹನೇ, ಆ ಶೇಖ್ ರಿಫಾಯಿ ರಲಿಯಲ್ಲಾಹು ಅನ್ಹುರವರ ಸಹಾಯದಿಂದ ಮರಣದ ಮುಂಚಿತವಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆ ಸನ್ನಿಧಿಗೆ ಹೋಗಿ ಸಲಾಂ ಹೇಳಲು, ಆ ಪವಿತ್ರವಾದ ವದನ ಕಾಣಲು ಭಾಗ್ಯವ ನೀಡು ಅಲ್ಲಾಹ್.